ದೇವರ ಶಬ್ದ ಕೇಳ್ರಿ, ದೇವರ ಮಾತಿಗೆ ವಿಧೇಯರಾಗ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳ್ರಿ. ಅವನ ನಿಬಂಧನೆಗಳನ್ನು ಕೈಗೊಳ್ಳಬೇಕು, ಅವನ ಕಟ್ಟಳೆಗಳನ್ನು ಅನುಸರಿಸಬೇಕು, ಅವನ ಮಾತಿಗೆ ವಿಧೇಯರಾಗಬೇಕು. ಆಗ್ಲೇ ನೀವು ಕೃತಾರ್ಥರಾಗೋದು, ಆಗ್ಲೇ ನಿಮಗೆ ಆಶೀರ್ವಾದಗಳು ಬರೋದು. ಒಂದು ಉದಾಹರಣೆ ಹೇಳ್ತೇನೆ. ರಾತ್ರಿ ಎಲ್ಲ ಮೀನು ಹಿಡಿಯಕ್ಕೆ ಹೋದ್ರು, ರಾತ್ರಿ ಎಲ್ಲ ಕಷ್ಟ ಬಿದ್ರು, ಒಂದು ಸಿಗಡಿನೂ ಸಿಗ್ಲಿಲ್ಲ. ಬೆಳಿಗ್ಗೆ ಆಯಿತು, ಬಲೆಗಳೆಲ್ಲ ತೊಳೆದು ದೋಣಿಯೆಲ್ಲ ತೊಳೆದಿರುವಾಗ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ದೋಣಿಯನ್ನ ಸ್ವಲ್ಪ ಆಳಕ್ಕೆ ನಡೆಸ್ರಿ, ನಾನು ಹೇಳೋ ಕಡೆ ಬಲೆಗಳನ್ನು ಹಾಕ್ರಿ. ಯೇಸು ಸ್ವಾಮಿಯ ಮಾತಿಗೆ ಅವರು ಬಲೆಗಳನ್ನು ಹಾಕಿದ್ರು. ಅವನ ಮಾತು ಕೇಳಿದ್ರು, ರಾಶಿ ರಾಶಿ ಮೀನು ಬಂತು. ಕೆಲವೊಮ್ಮೆ ಇಂಪಾಸಿಬಲ್ ಆಗಿರ್ಬೋದು, ಹಾಗಲ್ಲ ಅಂತಾನೆ ತಿಳ್ಕೊಬಹುದು. ಇಟ್ ಇಸ್ ಹೈಲಿ ಇಂಪಾಸಿಬಲ್, ದೇರ್ ಇಸ್ ನೋ ಪಾಸಿಬಿಲಿಟಿ. ಅಲ್ಲಿ ನಡೆಯುವ ಅವಕಾಶ ಚಾನ್ಸೇ ಇಲ್ಲ. ಬಟ್ ನೀನು ಯಾವಾಗ ಅಸಾಧ್ಯಗಳನ್ನ ಸಾಧ್ಯ ಮಾಡುವ ದೇವರನ್ನ ನಂಬುತ್ತೀಯೋ, ಸೂಪರ್ ನ್ಯಾಚುರಲ್ ಫೇವರ್ ನಿನ್ನ ಮೇಲೆ ಬರುತ್ತೆ, ದಯೆ ದೊರಕುತ್ತೆ. ನಿನಗೆ ಮಾಡಕ್ಕಾಗದೇ ಇರೋ ಕಾರ್ಯ, ನಿನ್ನಿಂದ ಆಗದೇ ಇರುವ ಕಾರ್ಯವನ್ನು ದಯೆ ಮಾಡುತ್ತೆ. ಪವಿತ್ರಾತ್ಮನ ಮೂಲಕ ನಡೆಯುವಂತ ಸಂಭವಗಳು. ಆಮೇಲೆ